ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಒಳ್ಳೆ ಯೋಚನೆಗಳು ಯಾವಾಗಲೂ ಒಳ್ಳೆ ಫಲಿತಾಂಶಗಳನ್ನೇ ಕೊಡುತ್ತವೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ. ಸ್ನೇಹಿತರೆ, ಇಲ್ಲಿ ಒಂದು ನೀವು ತಿಳ್ಕೊಳ್ಳಿ. ಸೊ ನಿಮ್ಮ ಜೀವನದಲ್ಲಿ ಏನೇ ಆಗ್ತಿರ್ಬೋದು, ಅದು ಕೆಟ್ಟದ್ದೇ ಆಗಿರ್ಬೋದು, ಒಳ್ಳೆಯದೇ ಆಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಕಾರಣ ಯಾವತ್ತೂ ಕೂಡ ನೀವೇ ಆಗಿರ್ತೀರ. ಯಾಕಂದರೆ ನೀವು ಜೀವನದಲ್ಲಿ ಮಾಡ್ತಾ ಇರುವಂತಹ ತಪ್ಪಾಗ್ಬೋದು, ಸರಿ ಆಗ್ಬೋದು, ಅದು ಕೆಟ್ಟದಾಗಿದೆಯಾ ಒಳ್ಳೆಯದಾಗಿದೆಯಾ, ಹಾಗೆ ನಿಮ್ಮ ಆಲೋಚನೆಗಳು ಅನ್ನೋದು ಎಲ್ಲರ ಜೀವನದಲ್ಲೂ ಕೂಡ ಅತಿ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಪ್ಪ ಅಂತಂದರೆ, ನೀವಿವತ್ತು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಕೆಟ್ಟದ್ದನ್ನೇ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಮುಂದೆ ಜೀವನದಲ್ಲಿ ಸಿಗುವಂತಹ ಫಲಿತಾಂಶ ಕೂಡ ನಿಮಗೆ ಕೆಟ್ಟದಾಗೆ ಸಿಗೋದು ಅಲ್ವಾ. ಸೊ ನೀವು ಕೆಟ್ಟ ಕೆಲಸಗಳನ್ನು ಮಾಡಿಬಿಟ್ಟು ಕೆಟ್ಟ ಆಲೋಚನೆಗಳನ್ನು ಇಟ್ಕೊಂಡು ನನಗೆಲ್ಲನೂ ಒಳ್ಳೇದಾಗಬೇಕಂತ ಎಕ್ಸ್ಪೆಕ್ಟ್ ಮಾಡಿದರೆ ಅದು ಹೇಗೆ ಸಾಧ್ಯ ಅಲ್ವಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇವಾಗ ನಿಮಗೆ ಒಂದು ಉದಾಹರಣೆನ ಹೇಳ್ತೀನಿ. ಸೊ ನೀವು ಯಾವುದೋ ಒಂದು ಕೆಲಸನ ಮಾಡಬೇಕು ನಾಳೆ, ಸರಿನಾ? ಸೊ ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಆಗಿರುತ್ತೆ. ಸೊ ಅದರಿಂದ ನಿಮ್ಮ ಜೀವನನೇ ಚೇಂಜ್ ಆಗ್ಬೋದು, ಆ ರೀತಿಯಾದಂತಹ ಒಂದು ಕೆಲಸ ಅದು. ಸೊ ಆದರೆ ನಿಮಗೆ ನಿಮ್ಮ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಸ್ವಲ್ಪನೂ ಇಲ್ಲ. ಸೊ ಅಯ್ಯೋ, ನಾನೆಲ್ಲ ಆ ಕೆಲಸ ಮಾಡೋಕ್ಕಾಗುತ್ತಲ್ವಾ? ಸೊ ಆ ಕೆಲಸ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಅದಕ್ಕೆ ಅವ್ರು ಅಡ್ಡಿ ಮಾಡ್ಬೋದು, ಇವ್ರು ಅಡ್ಡಿ ಮಾಡ್ಬೋದು, ಈ ರೀತಿಯಾಗಿ ಆಲ್ರೆಡಿ ನೀವೇ ಮುಂಚೆನೇ ನೆಗೆಟಿವ್ ಥಾಟ್ಸ್ಗಳನ್ನು ತಲೆಯಲ್ಲೇ ತುಂಬಿಕೊಂಡು ಆ ಕೆಲಸನ ಶುರು ಮಾಡಿದ್ದೀರಾ. ಸೊ ಹಾಗಿದ್ದಾಗ ಕೆಲಸ ತಾನೇ ಹೇಗೆ ಪಾಸಿಟಿವ್ ಆಗಿ ರಿಸಲ್ಟ್ನ ಕೊಡ್ಲಿಕ್ಕೆ ಸಾಧ್ಯ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸೊ ನೀವೇನು ಈ ಆಲೋಚನೆ ಮಾಡ್ತೀರಾ ಅಲ್ವಾ, ನಿಮ್ಮ ಮೈಂಡಲ್ಲಿ ಅದೆಲ್ಲನೂ ಹೋಗ್ಬಿಟ್ಟು ಸ್ಟೋರ್ ಆಗ್ತಾ ಇರುತ್ತೆ. ಹಾಗಾಗಿ ಖಂಡಿತ ಆದಷ್ಟು ಕೂಡ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಮಗೆ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಒಂದಿದೆ. ಸೊ ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವೇನೇನೆಲ್ಲ ಥಿಂಕ್ ಮಾಡ್ತಾ ಇರ್ತೀರಲ್ಲ ಅದೆಲ್ಲ ಹೋಗಿ ಸ್ಟೋರ್ ಆಗ್ತಾ ಇರುತ್ತೆ, ಅದು ನಿಮ್ಮ ಡೈಲಿ ಲೈಫಲ್ಲೇ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಮಾಡುವಂತಹ ಆಲೋಚನೆಗಳನ್ನು ಪಾಸಿಟಿವ್ ಆಗಿ ಮಾಡಿದಾಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪಾಸಿಟಿವ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಲೈಫಲ್ಲೂ ಕೂಡ ಅದು ಪಾಸಿಟಿವ್ ರಿಸಲ್ಟನ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಅದಕ್ಕೂ ಮುಂಚೆ ಒಂದು ವಿಷಯ ಏನಂದರೆ ಸ್ನೇಹಿತರೆ, ಏನಾದ್ರು ಒಂದು ಆಲೋಚನೆನ ಮಾಡಬೇಕು ಅಥವಾ ಕೆಟ್ಟ ಯೋಚನೆಗಳು ಬರ್ತಾನೆ ಇದೆ ರಿಪೀಟೆಡ್ಲಿ ಅಂತ ಅಂದಾಗ ಆದಷ್ಟು ಕೂಡ ಆ ಒಂದು ಯೋಚನೆಯಿಂದ ಬ್ರೇಕ್ ತೊಗೊಂಡು ನಂತರ ಅದ್ರ ಬಗ್ಗೆ ಯೋಚನೆ ಮಾಡಿ. ಆವಾಗ ನಿಮ್ಮ ಮೈಂಡಲ್ಲಿ ಬರುವಂತಹ ನೆಗೆಟಿವ್ ಥಾಟ್ಸ್ಗಳನ್ನು ಸ್ವಲ್ಪ ಮಟ್ಟಿಗಾರು ಕಡಿಮೆ ಮಾಡ್ಕೋಬಹುದು ಅಂತ ನನಗನ್ಸುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರಬಹುದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.